ನಟ ದರ್ಶನ್ ರವರು ಇತ್ತ ಗ್ರಹಚಾರದಂತೆ 2ನೇ ಬಾರಿ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಆದರೆ ವಿಜಯಲಕ್ಷ್ಮಿಯವರು ಇತ್ತ ಪತಿ ದರ್ಶನ್ ಅವರನ್ನು ನೋಡುತ್ತಾ ಆಗಾಗ ಜೈಲಿಗೆ ಹೋಗುತ್ತಿದ್ದಾರೆ ಹಾಗೂ ದೇವಾಲಯಗಳನ್ನು ಭೇಟಿ ಮಾಡುತ್ತಾ ಪತಿ ದರ್ಶನ್ ರವರನ್ನು ಬಿಡಿಸಲು ಅವರು ಹೆಚ್ಚೆಚ್ಚು ಗಮನವನ್ನು ಹರಿಸುತ್ತಿದ್ದಾರೆ. ಇದೇ ವಿಷಯಗಳ ಬಗ್ಗೆ ತಲೆಕೆಡಿಸಿ ಕುಳಿತಿರುವಾಗ ಇತ್ತೀಚಿನ ದಿನಗಳಲ್ಲಿ ವಿಜಯಲಕ್ಷ್ಮಿಯವರ ಮೇಲೆ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡಲಾಗಿದೆ. ಕಮೆಂಟ್ ಮೇಲೆ ಕಮೆಂಟ್ ಹಾಗೂ ಅವರ ಮೇಲೆ ಕೆಟ್ಟದಾಗಿ ಮೆಸೇಜ್ ಹಾಗೂ ಮಗ ವಿನೀಶ್ ಅವರ ಮೇಲೆ ಕೆಟ್ಟ ಆಪಾದನೆಯನ್ನು ವಹಿಸುತ್ತಿದ್ದಾರೆ. ಇದನ್ನೆಲ್ಲ ಕಂಡ ವಿಜಯಲಕ್ಷ್ಮಿಯವರು ದೃಷ್ಟಿ ಇಟ್ಟು ದೃಷ್ಟಿ ಕೆಡದೆ ದಿಟ್ಟ ಮಹಿಳೆಯಾಗಿ ಹೋರಾಟವನ್ನು ಮಾಡುತ್ತಾ ಪೊಲೀಸ್ ಸ್ಟೇಷನ್ ಬಳಿ ಹೋಗಿ ಮಹಿಳಾ ಆಯೋಗದ ಮೇಲೆ ಕಂಪ್ಲೇಂಟನ್ನು ನೀಡಿದ್ದಾರೆ. ಇದಾದ ನಂತರ ಇವರಿಗೆಲ್ಲ ತನಿಖಾ ಅಧಿಕಾರಿಗಳಿಗೆ ಸೈಬರ್ ಅಧಿಕಾರಿಗಳಿಗೆ ಈ ವಿಷಯವನ್ನು ಕಂಪ್ಲೇಂಟ್ ನೀಡಲಾಗಿದೆ. ಇದರ ಮೂಲಕ ಅವರನ್ನು ಕಂಡುಹಿಡಿಯಬಹುದು ಎಂದು ಹೇಳಿ ಮಾಡಿದ್ದಾರೆ. ಆದರೆ ಪೊಲೀಸ್ ಸ್ಟೇಷನ್ ಮುಂದೆಯೇ ಇವರಿಗೆಲ್ಲ ಬೆಂಡೆತ್ತಿ ಬ್ರೇಕ್ ಹಾಕಿದ್ದಾರೆ. ಒಬ್ಬ ಮಹಿಳೆಗೆ ಎಷ್ಟು ಮರ್ಯಾದೆಯನ್ನು ಕೊಡಬೇಕು ಅಷ್ಟು ಕೊಟ್ಟರೆ ಚೆಂದ. ಈ ರೀತಿಯೆಲ್ಲ ಮಾಡಿದರೆ ನಾನು ಸುಮ್ಮನಿರೋದಲ್ಲ ಎಂದು ಎಲ್ಲರಿಗೂ ಬೆಂಡೆತ್ತಿದ್ದಾರೆ. ವಿಜಯಲಕ್ಷ್ಮಿ ಅವರ ಬಗ್ಗೆ